Hello, my dear student. I am Pooja. Welcome to Commerce Mind YouTube channel. ಸೊ ಲಾಸ್ಟ್ ಸೆಷನಲ್ಲಿ ನಾವು ಕೆಸೆಟ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ವಿ ಅಲ್ವಾ? ಎಸ್. ಸೊ ಲಾಸ್ಟ್ ವಿಡಿಯೋದು ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಳ್ಳಿ. ಸೊ ಕೆಸೆಟ್ 2025 ಕ್ವೆಶನ್ ಪೇಪರ್ ನಾವು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಅಲ್ಲೇ ನಿಮಗೆ 1ಇಂದ ಅಪ್ ಟು 90 ಕ್ವೆಶನ್ಸ್ವರೆಗೂ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾಕೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನೇಷನ್ಸ್ ನೀವು ಕಲಿಬೇಕಂತಂದರೆ, ಸೊ ನೀವು ಆ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಅದು ಈ ಎಕ್ಸಾಮ್ಸ್ ಆಗೋಗಿದೆ. ಸೊ ಮುಂದೆ ಬರುವಂಥ ಎಕ್ಸಾಮ್ಸಲ್ಲಿ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಕಾನ್ಸೆಪ್ಟ್ ಬಿಕಾಸ್ ಅದೇ ಕಾನ್ಸೆಪ್ಟ್ ಮೇಲೆ ರಿಪೀಟೆಡ್ ಕ್ವೆಶನ್ಸ್ಗಳು ಇರುತ್ತೆ. ಸೊ ಕ್ವೆಶನ್ಸ್ ರಿಪೀಟೆಡ್ ಆಗಿರಲ್ಲ, ಕಾನ್ಸೆಪ್ಟ್ ರಿಪೀಟೆಡ್ ಆಗಿರುತ್ತೆ. ಕ್ಲಿಯರ್? ಸೊ ಹಾಗಾಗಿ ನೀವು ಕಾನ್ಸೆಪ್ಟಲ್ಲಿ ತರೋ ಆಗಿದ್ದೀರಾ ಅಂದರೆ, ಸೊ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತಂದರೆ ಅದು ಡೆಫಿನೆಟ್ ಆಗಿ ನಿಮಗೆ ಮುಂದೆ ಬರುವಂಥ ಎಕ್ಸಾಮ್ಸಲ್ಲಿ ಯೂಸ್ ಆಗುತ್ತೆ. ಓಕೆ, ಸೊ ಅದನ್ನು ಒಂದ್ಸಲ ಪ್ಲೇಲಿಸ್ಟಲ್ಲಿ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಬನ್ನಿ. ಆ್ಯಂಡ್ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಜಾಯ್ನ್ ಆದರೆ ನಿಮಗೆ ಇದೆಲ್ಲ ನೋಟ್ಸ್ PDF ಅಲ್ಲೇ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಕ್ಲಾಸಸ್. ಓಕೆ, 91st ಕ್ವೆಶನಲ್ಲಿ ನಿಮಗೆ ಕನ್ಸಿಡರ್ ದ ಫಾಲೋವಿಂಗ್ ಅಸೆಷನ್ ರೀಸನ್ಸ್, ಅಸೆಷನ್ ಮತ್ತು ರೀಸನ್ಸ್ ಮೇಲೆ ಕೊಟ್ಟಿದ್ದಾರೆ. ಎಸ್, ಅಸೆಷನ್ ರೀಸನ್ಸ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಗಿವನ್ ಕೋಡ್. ಓಕೆ, ಸೊ ಅಸೆಷನ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಪ್ರೈಸಿಂಗ್ ಸ್ಟ್ರಾಟಜಿಸ್ ಬರುತ್ತೆ, ನಿಮಗೆ ಪ್ರೈಸಿಂಗ್ ಪಾಲಿಸೀಸ್ ಬರುತ್ತೆ, ಪೆನೆಟ್ರೇಷನ್ಸ್, ಹಂಗೆ ಡೈನಾಮಿಕ್ ಪ್ರೈಸಿಂಗ್, ಆ್ಯಕ್ಷನ್ ಪ್ರೈಸ್, ತುಂಬ ಪ್ರೈಸಿಂಗ್ ಪಾಲಿಸೀಸ್ ಬರುತ್ತೆ ಅಥವಾ ಸ್ಟ್ರಾಟಜಿಸ್ ಬರುತ್ತೆ. ಸೊ ಅದ್ರ ಮೇಲೆ ನಿಮಗೆ ಕ್ವೆಶನ್ಸನ್ನು ಕೇಳಿದ್ದಾರೆ. ಓಕೆ, ಸೊ ಅಲ್ಲಿ ನಿಮಗೆ ಪೆನೆಟ್ರೇಷನ್ ಪ್ರೈಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಪೆನೆಟ್ರೇಷನ್ ಪ್ರೈಸಿಂಗ್ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ. ಸೊ ಡೆಫಿನೆಟಾಗಿ ಈ ಕ್ವೆಶನ್ಸ್ಗೆ ನೀವು ಆನ್ಸರನ್ನು ಮಾಡ್ಬೋದು. ನಿಮಗೆ ಇದು ಎಲ್ಲಿ ಕವರ್ ಆಗುತ್ತೆ ಅಂತಂದರೆ, ನಿಮಗೆ ಬಿಸ್ನೆಸ್ ಎಕನಾಮಿಕ್ಸ್ ಅಂತಕ್ಕಂಥ ಒಂದು ಯೂನಿಟ್ ಇದೆ. ಓಕೆ, ಸೊ ಆ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ನಿಮಗೆ ಈ ಒಂದು ಕಾನ್ಸೆಪ್ಟ್ ಪ್ರೈಸಿಂಗ್ ಪಾಲಿಸೀಸ್ ಅಥವಾ ಪ್ರೈಸಿಂಗ್ ಸ್ಟ್ರಾಟಜಿಸ್ ಅದೆಲ್ಲ ಕವರ್ ಆಗುತ್ತೆ. ಓಕೆ, ಎಸ್, ಪೆನೆಟ್ರೇಷನ್ ಪ್ರೈಸಿಂಗ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಪೆನೆಟ್ರೇಷನ್ ಪ್ರೈಸಿಂಗ್ ಇನ್ ದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆರ್ ಇನಿಷಿಯಲಿ ಪ್ರೈಸ್ಡ್ ಲೋ. ಈ ಲೋ ಅಂತಕ್ಕಂಥ ವರ್ಡನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಪೆನೆಟ್ರೇಷನ್ ಪ್ರೈಸಿಂಗ್ ಅಂದರೆ ಅಷ್ಟೇ. ಸೊ ಇನಿಷಿಯಲಿ ಲೋ ಪ್ರೈಸನ್ನು ಚಾರ್ಜ್ ಮಾಡುವಂಥದ್ದು. ಅವ್ರು ಏನು ಪ್ರೊಡಕ್ಷನ್ ಮಾಡಿ ಮಾರ್ಕೆಟ್ಗೆ ಲಾಂಚ್ ಮಾಡ್ತಾ ಇದ್ದಾರೆ ಗೂಡ್ಸ್ ಆ್ಯಂಡ್ ಸರ್ವಿಸ್, ಅದಕ್ಕೆ ಇನಿಷಿಯಲಿ ಲೋ ಪ್ರೈಸನ್ನು ಫಿಕ್ಸ್ ಮಾಡೋದು. ಸೊ ಲೇಟರ್ ಅದಕ್ಕೆ ಜಾಸ್ತಿ ಪ್ರೈಸಸನ್ನು ಫಿಕ್ಸ್ ಮಾಡುವಂಥದ್ದು. ದಟ್ ಈಸ್ ವಾಟ್ ಪೆನೆಟ್ರೇಷನ್ ಪ್ರೈಸಿಂಗ್. ಓಕೆ, ಸೊ ರೀಸನ್ ಟು ಗೇನ್ ದ ಮಾರ್ಕೆಟ್ ಶೇರ್ ಆ್ಯಂಡ್ ಇನ್ಕ್ರೀಸ್ ದ ಸೇಲ್ಸ್ ಆ್ಯಂಡ್ ಮಾರ್ಕೆಟರ್ ಪ್ರಾಕ್ಟೀಸಸ್ ಪೆನೆಟ್ರೇಷನ್ ಪ್ರೈಸಿಂಗ್ ಪಾಲಿಸೀಸ್. ಅಲ್ಲಿ ರೀಸನ್ಸ್ ಅದನ್ನು ಕರೆಕ್ಟಾಗಿ ಹೋಲುವಂತೆ ರೀಸನ್ಸನ್ನು ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ಹೆಂಗೆ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಕಾರಣನೂ ಕೂಡ ಅದಕ್ಕೆ ಹೋಲುವಂತೆ ಕೊಟ್ಟಿರ್ತಾರೆ. ಓಕೆ, ಸೊ ಟು ಗೇನ್ ಏನಕ್ಕೋಸ್ಕರ ಪೆನೆಟ್ರೇಷನ್ ಪ್ರೈಸಿಂಗ್ನ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಮಿಕ್ಸ್, ಅದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಬರುತ್ತೆ ಆ್ಯಂಡ್ ನಿಮ್ಮ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಕೂಡ ಬರುತ್ತೆ. ಸೊ ಎರಡು ಕಡೆನೂ ಕೂಡ ನಿಮಗೆ ಪ್ರೈಸಿಂಗ್ ಪಾಲಿಸೀಸ್ ಬಗ್ಗೆ ಕವರ್ ಆಗುತ್ತೆ. ಓಕೆ, ಸೊ ನೀವು ಮಾರ್ಕೆಟಿಂಗ್ ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ಪ್ರೈಸಿಂಗ್ ಪಾಲಿಸೀಸ್ ಬಗ್ಗೆ ಬರುತ್ತೆ ಆ್ಯಂಡ್ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಕೂಡ ಬರುತ್ತೆ. ಓಕೆ, ಸೊ ರೀಸನ್ಸ್ ಏನು ಕೊಡ್ತಾ ಇದ್ದಾರೆ ಅಂತಂದರೆ ಪೆನೆಟ್ರೇಷನ್ ಪ್ರೈಸಿಂಗ್ ಬಗ್ಗೆನೇ. ಸೊ ಏನಕ್ಕೋಸ್ಕರ ಅದನ್ನು ಮಾರ್ಕೆಟರ್ ಪ್ರಾಕ್ಟೀಸ್ ಮಾಡ್ತಾರೆ ಅಂತಂದರೆ ಟು ಗೇನ್ ದ ಮಾರ್ಕೆಟ್ ಶೇರ್ ಆ್ಯಂಡ್ ಇನ್ಕ್ರೀಸ್ ದ ಸೇಲ್ಸ್. ಓಕೆ, ಸೊ ಅದಕ್ಕೋಸ್ಕರ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಅದನ್ನು ಯೂಸ್ ಮಾಡ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ಸ್ ವೈ ದ ಬೋತ್ ಸ್ಟೇಟ್ಮೆಂಟ್ ಆರ್ ರೈಟ್. ಅಸೆಷನ್ ಆ್ಯಂಡ್ ರೀಸನ್ಸ್ ಬೋತ್ ಆರ್ ಕರೆಕ್ಟ್. ಓಕೆ, ಸೊ ಎಸ್, ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಇದೆ ಇನ್ ಡೀಟೇಲ್ ಆಗಿ. ಸೊ ವಾಟ್ ಯು ಮೀನ್ ಬೈ ಪೆನೆಟ್ರೇಷನ್ ಪ್ರೈಸಿಂಗ್ ಅಂತಂದರೆ, ಇಮ್ಯಾಜಿನ್. ಓಕೆ, ಸೊ ಜಸ್ಟ್ ನಾನು ಎಕ್ಸಾಂಪಲ್ ಹೇಳ್ತೀನಿ, ಆ ಎಕ್ಸಾಂಪಲ್ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಮರೆಯಲ್ಲ ಅನ್ನೋದು ನನ್ನ ಒಪಿನಿಯನ್. ಓಕೆ, ಸೊ ಇಮ್ಯಾಜಿನ್ ಎ ನ್ಯೂ ಮೊಬೈಲ್ ಫೋನ್ ಕಂಪನಿ ಎಂಟರ್ ದ ಮಾರ್ಕೆಟ್. ಸೊ ಬಿಗ್ ಬ್ರ್ಯಾಂಡ್ ಲೈಕ್ ಸ್ಯಾಮ್ಸಂಗ್, ಆ್ಯಪಲ್ಸ್, ಸೊ ಅದು ಸೇಲ್ ಮಾಡ್ತಾ ಇದೆ ಫೋನ್ನ ಮಾರ್ಕೆಟಲ್ಲಿ. ಸೊ ಆ್ಯಪಲ್ ಅಂತ ಬಂದಾಗ ಇದು ಇನ್ನೂ ಜಾಸ್ತಿ ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 20,000 to 50,000 ಮಾರ್ಕೆಟಲ್ಲಿ ಸೊ ಬಿಗ್ ಬ್ರ್ಯಾಂಡ್ ಮೊಬೈಲ್ ಫೋನ್ಸು ಸೇಲ್ ಆಗ್ತಾ ಇದೆ. ಓಕೆ, ಸೊ ಟು ಅಟ್ರ್ಯಾಕ್ಟ್ ದ ಕಸ್ಟಮರ್ಸ್, ದ ನ್ಯೂ ಕಂಪನಿ, ಯಾವುದೋ ಒಂದು ನ್ಯೂ ಕಂಪನಿ ಇದೆ, ಎಕ್ಸ್ ಅಂತಕ್ಕಂಥ ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಅದು ಲಾಂಚ್ ಮಾಡುತ್ತೆ ತನ್ನ ಮೊಬೈಲ್ ಫೋನ್ಸನ್ನ ಎಷ್ಟು ರೂಪಾಯಿಗೆ ಅಂತಂದರೆ 9,999 ರೂಪೀಸ್ಗೆ. ಓಕೆ, ಸೊ ಬಟ್ ಮಾರ್ಕೆಟಲ್ಲಿ ಬ್ರ್ಯಾಂಡ್ ಮೊಬೈಲ್ ಫೋನ್ ಎಷ್ಟಕ್ಕೆ ಸೇಲ್ ಆಗ್ತಾ ಇದೆ? 20,000 to 50,000 ಆ ರೇಂಜಲ್ಲಿ ಸೇಲ್ ಆಗ್ತಾ ಇದೆ. ಬಟ್ ನ್ಯೂ ಕಂಪನಿ ಯಾವುದು ಇವಾಗ ತಾನೇ ಜಸ್ಟ್ ಎಸ್ಟಾಬ್ಲಿಷ್ ಆಗಿ ಅದೇ ಮಾರ್ಕೆಟಲ್ಲಿ ಲಾಂಚ್ ಮಾಡ್ತಾ ಇದೆ ತನ್ನ ಪ್ರಾಡಕ್ಟನ್ನು, ತನ್ನ ಒಂದು ಫೋನನ್ನು. ಸೊ ಅದೇನು ಮಾಡ್ತಾ ಇದೆ? ಲೋ ಪ್ರೈಸಲ್ಲಿ ಸೇಲ್ ಮಾಡ್ತಾ ಇದೆ. ಸೊ ಏನಕ್ಕೆ ಈ ಥರ ಆಗುತ್ತೆ? ವಾಟ್ ಹ್ಯಾಪನಿಂಗ್ ಅಂತಂದಾಗ ದ ಕಂಪನಿ ಕೀಪ್ಸ್ ದ ಪ್ರೈಸಸ್ ಲೋ ಅಟ್ ದ ಬಿಗಿನಿಂಗ್. ದಟ್ ಈಸ್ ವಾಟ್ ಪೆನೆಟ್ರೇಷನ್ ಪ್ರೈಸಿಂಗ್. ಅದನ್ನೇ ನಾವು ಪೆನೆಟ್ರೇಷನ್ ಪ್ರೈಸಿಂಗ್ ಅಂತ ಕರೆಯುವಂಥದ್ದು. ಓಕೆ, ಸೊ ಬಿಕಾಸ್ ಆಫ್ ದ ಲೋ ಪ್ರೈಸ್ ಮೆನಿ ಕನ್ಸ್ಯೂಮರ್ಸ್ ಬೈ ದ phone, isn't it? So this helped the company gain the market share and increase sales quickly. Clear? So after became popular, the company may increase the price
ಲೇಟರ್. ಸೊ ಯಾವಾಗ ಕಂಪನಿ ತನ್ನ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಪಾಪ್ಯುಲರ್ ಆಗುತ್ತೆ, ಸೊ ಮಾರ್ಕೆಟಲ್ಲಿ ತುಂಬ ಜನ ಕಸ್ಟಮರ್ನ ಗ್ರ್ಯಾಬ್ ಮಾಡ್ಕೊಳ್ಳುತ್ತೆ, ಸೊ ಅದು ಲೇಟರ್ ಏನು ಮಾಡುತ್ತೆ, ಪ್ರೈಸಸ್ನ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಈಸ್ ವಾಟ್ ಪೆನೆಟ್ರೇಷನ್ ಪ್ರೈಸಿಂಗ್. ಸೊ ಪೆನೆಟ್ರೇಷನ್ ಪ್ರೈಸಿಂಗ್ ಅಂದ ತಕ್ಷಣ ನಿಮ್ಗೆ ಏನು ಬರಬೇಕು, ಇನಿಷಿಯಲಿ ಲೋ, ಲೇಟರ್ ಐ ಅಂತ ನೆನಪಾಗಬೇಕು. ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮಲ್ಲಿ ತಪ್ಪು ಮಾಡಲ್ಲ. ಕ್ಲಿಯರ್? ಸೊ ಇನಿಷಿಯಲಿ ಲೋ, ಲೇಟರ್ ಐ. ಓಕೆ, ಸೊ ದಟ್ಸ್ ನಿಮ್ಮ ಕ್ವೆಶನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಗೂಡ್ಸ್ ಇನಿಷಿಯಲಿ ಪ್ರೈಸ್ ಲೋ, ದಟ್ ಈಸ್ ಟ್ರೂ, ಆ್ಯಂಡ್ ಟು ಗೇನ್ ದ ಮಾರ್ಕೆಟ್ ಶೇರ್ ಆ್ಯಂಡ್ ಇನ್ಕ್ರೀಸ್ ದ ಸೇಲ್ಸ್, ದಟ್ ಈಸ್ ಆಲ್ಸೋ ಟ್ರೂ. ಕ್ಲಿಯರ್? ಎಸ್, ಅಲ್ಲಿಗೆ ನಿಮ್ಮ 91st ಕ್ವೆಶನ್ಸ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಿಮಗೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲೇ ಕ್ವೆಶನ್ಸನ್ನು ತೆಗೆದಿದ್ದಾರೆ. ಸೊ ಅಲ್ಲಿ ಮ್ಯಾಚ್ ಲಿಸ್ಟ್ 1ಅಲ್ಲಿ ನಿಮಗೆ ಮೆಟಾ ಮಾರ್ಕೆಟ್, ಡಿ ಮಾರ್ಕೆಟ್, ಮೆಗಾ ಮಾರ್ಕೆಟ್ ಆ್ಯಂಡ್ ಇಂಟಿಗ್ರೇಟೆಡ್ ಮಾರ್ಕೆಟ್ ಬಗ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಹಂಗಂದ್ರೆ ಏನು ಅಂತ ನಿಮಗೆ ಎಕ್ಸಾಕ್ಟಾಗಿ ಮೀನಿಂಗನ್ನು, ಅದರ ಒಳಾರ್ಥವನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ನೀವು ಸೊ ಡೆಫಿನೆಟಾಗಿ ಕ್ವೆಶನ್ಸ್ಗೆ ಆನ್ಸರನ್ನು ಮಾಡ್ಬೋದು. ಓಕೆ, ಎಸ್, ನಿಮಗೆ ಎಲ್ಲಿ ಬರುತ್ತೆ ಇದು ಅಂದರೆ ಟೈಪ್ಸ್ ಆಫ್ ಮಾರ್ಕೆಟಿಂಗಲ್ಲಿ ಬರುತ್ತೆ. ಓಕೆ, ಸೊ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ಟೈಪ್ಸ್ ಆಫ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಸೊ ಅಲ್ಲಿ ನಿಮಗೆ ಈ ಕ್ವೆಶನ್ಸನ್ನು ಕೆ ಎದವ್ರು ತೆಗೆದಿದ್ದಾರೆ. ಓಕೆ, ಎಸ್. ಸೊ ಮೆಟಾ ಮಾರ್ಕೆಟ್ ಅಂದರೆ ಏನು? ಸಿ, ಮೆಟಾ ಮಾರ್ಕೆಟ್ ಇಸ್ ಅ ಕ್ಲಸ್ಟರ್ ಆಫ್ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಸೊ ಅದೊಂದು ಕ್ಲಸ್ಟರ್ ಆಗಿರುತ್ತೆ, ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ ಮತ್ತು ಸರ್ವಿಸ್ಗೆ ಒಂದು ಕ್ಲಸ್ಟರ್ ಥರ, ಗ್ರೂಪ್ ಥರ ಆಗಿರುತ್ತೆ. ಸೊ ಮಾರ್ಕೆಟ್ ಈಸ್ ದ ಸೀನ್ ಆ್ಯಸ್ ಅ ಸಿಸ್ಟಮ್ ಆಫ್ ರಿಲೇಟೆಡ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಎಕ್ಸಾಂಪಲ್ ಟೂರಿಸಮ್ ಅಂತ ಬಂದಾಗ ಅಲ್ಲಿ ಹೋಟೆಲ್ ಇರುತ್ತೆ, ಟ್ರಾನ್ಸ್ಪೋರ್ಟ್ಸು ಇರುತ್ತೆ, ಫುಡ್ಡು ಇರುತ್ತೆ, ಟ್ರಾವೆಲ್ ಏಜೆನ್ಸಿ ಇರುತ್ತೆ. ಓಕೆ, ರಿಲೇಟೆಡ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ಸಿಸ್ಟಮ್ಸ್ ಇರುತ್ತೆ ನಾವು ಮೆಟಾ ಮಾರ್ಕೆಟ್ ಅಂತ ಬಂದಾಗ. ಅದಕ್ಕೆ ಅದನ್ನು ಕ್ಲಸ್ಟರ್ ಆಫ್ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಅಂತ ಕರೆಯುವಂಥದ್ದು. ಕ್ಲಿಯರ್? ಸೊ ದಟ್ ಈಸ್ ವಾಟ್ ಮೆಟಾ ಮಾರ್ಕೆಟ್. ಸೊ ಡಿ ಮಾರ್ಕೆಟ್ ಅಂತ ಬಂದಾಗ ಸೊ ಡಿಸ್ಕರೇಜಿಂಗ್ ಟು ಬೈ ಗೂಡ್ಸ್ ಆರ್ ಸರ್ವಿಸಸ್, ಅಲ್ಲೇ ಇದೆ, ಡಿ ಅಂತ ಇದೆ, ಡಿ ಮಾರ್ಕೆಟ್. ಓಕೆ, ಸೊ ಡಿ ಮಾರ್ಕೆಟ್ ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಬೈ ಮಾಡೋದನ್ನು ಅಥವಾ ಪರ್ಚೇಸ್ ಮಾಡೋದನ್ನು ಡಿಸ್ಕರೇಜ್ ಮಾಡುವಂಥದ್ದು. ಸೊ ಅಂದರೆ ಡಿಮ್ಯಾಂಡ್ ಇಂಟೆನ್ಷನಲ್ಲಿ ಏನು ಮಾಡ್ತಾರೆ, ರಿಡ್ಯೂಸ್ ಮಾಡ್ತಾರೆ. ಸೊ ಏನಕ್ಕೆ? ಫಾರ್ ಎಕ್ಸಾಂಪಲ್ ಸೇವ್ ಎಲೆಕ್ಟ್ರಿಸಿಟಿ ಆ್ಯಡ್ಸ್ ಡ್ಯೂರಿಂಗ್ ಪವರ್ ಶಾರ್ಟೇಜ್. ಸೊ ಇಂಟೆನ್ಷನಲ್ಲಿ ಅದಕ್ಕೆ ಡಿಮ್ಯಾಂಡನ್ನು ರಿಡ್ಯೂಸ್ ಮಾಡುವಂಥದ್ದು, ಕಡಿಮೆ ಮಾಡುವಂಥದ್ದು, ದಟ್ ಈಸ್ ವಾಟ್ ಡಿ ಮಾರ್ಕೆಟಿಂಗ್ ಅಂದರೆ ಡಿಸ್ಕರೇಜಿಂಗ್ ಟು ಬೈ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಪವರ್ ಶಾರ್ಟೇಜ್ ಇರೋದ್ರಿಂದ ಸೊ ಎಲೆಕ್ಟ್ರಿಸಿಟಿನ ಸೇವ್ ಮಾಡಬೇಕು ಅಂತ ಆ್ಯಡ್ಸ್ ಕೊಡುವಂಥದ್ದು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಮೆಗಾ ಮಾರ್ಕೆಟ್. ಸೊ ಮೆಗಾ ಮಾರ್ಕೆಟ್ ಅಂದರೆ ಸ್ಟ್ರಾಟಜಿಕ್ ಕೋಆರ್ಡಿನೇಷನ್ ಆಫ್ ಅ ಮ್ಯಾಕ್ರೋ ಫ್ಯಾಕ್ಟರ್ಸ್. ಮ್ಯಾಕ್ರೋ ಫ್ಯಾಕ್ಟರ್ಸ್ ಅಂದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಸೊ ನಿಮಗೆ ಬಿಸ್ನೆಸ್ ಎನ್ವೈರನ್ಮೆಂಟ್ ನೀವು ಫಸ್ಟ್ ಯೂನಿಟನ್ನು ಓದ್ಕೊಂಡಿದ್ರೆ ಮೈಕ್ರೋ ಮತ್ತು ಮ್ಯಾಕ್ರೋ ಎನ್ವೈರನ್ಮೆಂಟ್ ಡಿಫ್ರೆನ್ಸ್ ಗೊತ್ತಿದ್ರೆ ನಿಮಗೆ ಈ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಬೋದು. ಮೆಗಾ ಮಾರ್ಕೆಟ್ ಅಂದರೆ ಒಂದು ಸ್ಟ್ರಾಟಜಿಕ್ ಕೋಆರ್ಡಿನೇಷನ್ಸ್ ಆಗಿರುತ್ತೆ ಆಫ್ ಮ್ಯಾಕ್ರೋ ಫ್ಯಾಕ್ಟರ್ಸ್ ಬಗ್ಗೆ. ಸೊ ಮ್ಯಾಕ್ರೋ ಫ್ಯಾಕ್ಟರ್ಸ್ ಅಂದರೆ ಅಲ್ಲಿ ಗವರ್ನಮೆಂಟ್ ಬರುತ್ತೆ, ಪಬ್ಲಿಕ್ ಒಪಿನಿಯನ್ಸ್ ಬರುತ್ತೆ, ರೆಗ್ಯುಲೇಷನ್ಸ್ ಬರುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಮ್ಯಾಕ್ರೋ ಅಂದರೆ ಬ್ರಾಡರ್ ಸೆನ್ಸಲ್ಲಿ ನಾವು ಥಿಂಕ್ ಮಾಡುವಂಥದ್ದು. ಓಕೆ, ಅಷ್ಟು ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಅದನ್ನು ಮೆಗಾ ಮಾರ್ಕೆಟ್ ಅಂತ ಕರೀತಾರೆ. ಓಕೆ, ಸೊ ಕಂಪನಿ ಟೇಕಿಂಗ್ ಗವರ್ನಮೆಂಟ್ ಅಪ್ರೂವಲ್ ಬಿಫೋರ್ ಎಂಟರಿಂಗ್ ಅ ಫಾರಿನ್ ಮಾರ್ಕೆಟ್. ಸೊ ದಟ್ ಈಸ್ ವಾಟ್ ಅ ಮೆಗಾ ಮಾರ್ಕೆಟ್. ಮೆಗಾ ಮಾರ್ಕೆಟ್ ಅಂತಂದರೆ ಒಂದು ಸ್ಟ್ರಾಟಜಿಕ್ ಕೋಆರ್ಡಿನೇಷನ್ಸ್ ಇರಬೇಕು ಮ್ಯಾಕ್ರೋ ಫ್ಯಾಕ್ಟರ್ಸ್ ಜೊತೆ. ಸೊ ನೆಕ್ಸ್ಟ್ ಇಂಟಿಗ್ರೇಟೆಡ್ ಮಾರ್ಕೆಟಿಂಗ್. ಹೆಸರೇ ಹೇಳ್ತಾ ಇದೆ ಇಂಟಿಗ್ರೇಟೆಡ್ ಅಂತಂದರೆ ವರ್ಕ್ ಟುಗೆದರ್, ಆಲ್ ಮಾರ್ಕೆಟ್ ಫಂಕ್ಷನ್ಸ್ ವರ್ಕ್ ಟುಗೆದರ್. ಓಕೆ, ಸೊ ಅಡ್ವರ್ಟೈಸ್ಮೆಂಟ್, ಸೇಲ್ಸ್, ಸರ್ವಿಸ್ ಆ್ಯಕ್ಟ್ ಆ್ಯಸ್ ಅ ಒನ್ ಅಂತ ವರ್ಕ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ. ಸೊ ಸೇಮ್ ಮೆಸೇಜ್ ಇನ್ ಆ್ಯಡ್ಸ್, ಶೋರೂಮ್ಸ್, ಆಫ್ಟರ್ ಸೇಲ್ ಸರ್ವಿಸ್, ಲೈಕ್ ದಟ್. ಕ್ಲಿಯರ್? ಸೊ ದ ಆನ್ಸರ್ ಈಸ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 3. ಓಕೆ, ಸೊ ಮೆಗಾ ಮಾರ್ಕೆಟ್ಗೆ ನಿಮಗೆ ಕ್ಲಸ್ಟರ್ ಆಫ್ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಆರ್ ಕ್ಲೋಸ್ಲಿ ರಿಲೇಟೆಡ್, ಆ್ಯಂಡ್ ಡಿ ಮಾರ್ಕೆಟ್ಗೆ ಡಿಸ್ಕರೇಜ್ ಟು ಬೈ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಆ್ಯಂಡ್ ಮೆಗಾ ಮಾರ್ಕೆಟ್ಗೆ ಸ್ಟ್ರಾಟಜಿಕ್ ಕೋಆರ್ಡಿನೇಷನ್ಸ್ ಆಫ್ ಅ ಮ್ಯಾಕ್ರೋ ಫ್ಯಾಕ್ಟರ್ಸ್, ಆ್ಯಂಡ್ ಇಂಟಿಗ್ರೇಟೆಡ್ ಮಾರ್ಕೆಟ್ಗೆ ಫಂಕ್ಷನ್ಸ್, ಮಾರ್ಕೆಟಿಂಗ್ ಫಂಕ್ಷನ್ಸ್ ಆಲ್ ಟುಗೆದರ್ ಟು ಸರ್ವ್ ದ ಕಸ್ಟಮರ್ ಇಂಟ್ರೆಸ್ಟ್. ಓಕೆ, ಐ ಹೋಪ್ ನಿಮಗೆ ಈ ಕ್ವೆಶನ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ದಟ್ಸ್ ವೈ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 94. ಓಕೆ, ಎಸ್, ಸಾರಿ 93, ಕ್ವೆಶನ್ ನಂಬರ್ 93. ಸೊ 93ಅಲ್ಲಿ ಏನು ಕೇಳಿದ್ದಾರೆ ನೋಡಿ, ದ ಕಸ್ಟಮರ್ ಓರಿಯೆಂಟೆಡ್ ಬ್ರ್ಯಾಂಡ್ ಈಕ್ವಿಟಿ ಈಸ್ ಫೋಕಸ್ ಆನ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ನಿಮಗೆ ಕೊಟ್ಟಿದ್ದಾರೆ ಕ್ವೆಶನ್ಸು. ನೀವು ಎರಡು ಡ್ಯಾಶ್ ಕೊಟ್ಟಿದ್ದಾರೆ, ಎರಡಕ್ಕೂ ಕೂಡ ಫಿಲ್ ಮಾಡಬೇಕು. ಓಕೆ, ಸೊ ದ ಕಸ್ಟಮರ್ ಓರಿಯೆಂಟೆಡ್ ಬ್ರ್ಯಾಂಡ್ ಈಕ್ವಿಟಿ, ಕಸ್ಟಮರ್ಗೆ ಸಂಬಂಧಪಟ್ಟಿರುವಂಥ ಬ್ರ್ಯಾಂಡ್ ಈಕ್ವಿಟಿ ಯಾವುದ್ರ ಮೇಲೆ ಫೋಕಸನ್ನು ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ. ಸೊ ಕ್ವಾಲಿಟಿ ಆ್ಯಸ್ ವೆಲ್ ಆಸ್ ದ ರಾಯಲ್ಟಿ. ಸೊ ಲಾಯಲ್ಟಿ. ಕ್ಲಿಯರ್? ಸೊ ಸಾರಿ, ರಾಯಲ್ಟಿ ಅಂದರೆ ಲಾಯಲ್ಟಿ. ಓಕೆ, ಸೊ ಕಸ್ಟಮರ್ ಬೇಸ್ಡ್ ಬ್ರ್ಯಾಂಡ್ ಈಕ್ವಿಟಿ ಫೋಕಸ್ ಆನ್ ಕ್ವಾಲಿಟಿ ಆ್ಯಸ್ ವೆಲ್ ಆಸ್ ದ
loyalty. Okay, so quality in the sense of how good the consumer feels the product is. Okay, ಅದು ಕ್ವಾಲಿಟಿ. ಸೊ ಲಾಯಲ್ಟಿ ಅಂದರೆ ಹೌ ಸ್ಟ್ರಾಂಗ್ಲಿ ದ ಕಸ್ಟಮರ್ ಸ್ಟಿಕ್ ಟು ದ ಬ್ರ್ಯಾಂಡ್. ಸೊ ಅವ್ರು ಯಾವ ಥರ ಅದನ್ನು ಕ್ವಾಲಿಟಿನ ಫೀಲ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಅದು ಇಷ್ಟ ಆಗ್ತಾ ಇದೆಯಾ. ಓಕೆ, ಸೊ ದಟ್ ಈಸ್ ವಾಟ್ ಕ್ವಾಲಿಟಿ. ಸೊ ಲಾಯಲ್ಟಿ ಅಂತಂದರೆ ಅವ್ರು ಎಷ್ಟು ಸ್ಟಿಕ್ ಆನ್ ಆಗಿದ್ದಾರೆ ಅದೇ ಬ್ರ್ಯಾಂಡ್ಗೆ. ಓಕೆ, ಸೊ ಬೇರೆ ಬ್ರ್ಯಾಂಡ್ ಬಂದರೂ ಕೂಡ ಅವರು ಅದಕ್ಕೆ ಯೂಸ್ ಮಾಡ್ದೇ ಡೈವರ್ಟ್ ಆಗ್ದೇ ಸೊ ನಿಮ್ಮ ಬ್ರ್ಯಾಂಡಿಗೆ ಎಷ್ಟು ಸ್ಟಿಕ್ ಆನ್ ಆಗಿದ್ದಾರೆ ಅದನ್ನು ಏನಂತಾರೆ ಲಾಯಲ್ಟಿ ಅಂತ ಕರೀತಾರೆ. ಇಫ್ ಕಸ್ಟಮರ್ ಫೀಲ್ ದ ಪ್ರಾಡಕ್ಟ್ ಇಸ್ ಗುಡ್ ದೇ ಕೀಪ್ ಬೈಯಿಂಗ್ ಇಟ್, ದ ಬ್ರ್ಯಾಂಡ್ ಆ್ಯಸ್ ಸ್ಟ್ರಾಂಗ್ ಈಕ್ವಿಟಿ. ಕ್ಲಿಯರ್? ಸೊ ನೀವು ಈಸಿಯಾಗಿ ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು ಅಂದರೆ ಗುಡ್ ಕ್ವಾಲಿಟಿ ಕ್ರಿಯೇಟ್ಸ್ ದ ಲಾಯಲ್ ಕಸ್ಟಮರ್. ಸೊ ಫಸ್ಟ್ ಯಾವ್ದು ಬರುತ್ತೆ? ಕ್ವಾಲಿಟಿ ಬರುತ್ತೆ. ಆ್ಯಂಡ್ ನಂತರ ಯಾವ್ದು ಬರುತ್ತೆ? ಲಾಯಲ್ಟಿ ಬರುತ್ತೆ. ಓಕೆ, ನಿಮಗೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ, ಲಾಯಲ್ಟಿ ಆ್ಯಂಡ್ ಕ್ವಾಂಟಿಟಿ, ಪ್ಯಾಕೇಜಿಂಗ್ ಆ್ಯಂಡ್ ಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಆಲ್ ಆರ್ ರಾಂಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3, ಕ್ವಾಲಿಟಿ ಆ್ಯಂಡ್ ದ ಲಾಯಲ್ಟಿ. ಸೊ ಗುಡ್ ಕ್ವಾಲಿಟಿ ಕ್ರಿಯೇಟ್ಸ್ ದ ಲಾಯಲ್ ಕಸ್ಟಮರ್ಸ್. ದಟ್ಸ್ ಆಲ್. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 94. ಇದು ಕೂಡ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಡೈರೆಕ್ಟ್ ಕ್ವೆಶನ್ಸ್ ಕೇಳಿದ್ದಾರೆ. ದ ಕಸ್ಟಮರ್ ಗ್ಯಾಪ್ ಅಂಡರ್ ದ ಸರ್ವಿಸ್ ಮಾರ್ಕೆಟಿಂಗ್ ಈಸ್. ಓಕೆ, ಸೊ ಸರ್ವಿಸ್ ಮಾರ್ಕೆಟಲ್ಲಿ ಕಸ್ಟಮರ್ ಗ್ಯಾಪ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಡೆಫಿನೆಟಾಗಿ ಆ ಕ್ವೆಶನ್ಸ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಸರ್ವಿಸ್ ಅಂತಂದರೆ ವಾಟ್ ಕಸ್ಟಮರ್ ಆಫರ್, ಏನನ್ನ ಬಯಸ್ತಾರೆ, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ದಟ್ ಈಸ್ ವಾಟ್ ಎಕ್ಸ್ಪೆಕ್ಟೆಡ್ ಸರ್ವಿಸ್. ಪರ್ಸೀವ್ಡ್ ಸರ್ವಿಸ್ ಅಂತಂದರೆ ವಾಟ್ ಕಸ್ಟಮರ್ ಆ್ಯಕ್ಚುಲಿ ರಿಸೀವ್, ಅವ್ರು ಏನನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ, ದಟ್ ಈಸ್ ವಾಟ್ ಪರ್ಸೀವ್ಡ್. ಓಕೆ, ಇಫ್ ಪರ್ಸೀವ್ಡ್ ಸರ್ವಿಸ್ ಇಸ್ ಲೆಸ್ ದೆನ್ ಎಕ್ಸ್ಪೆಕ್ಟೆಡ್ ಸರ್ವಿಸ್, ಅದೇನಾಗುತ್ತೆ? ಡಿಸ್ಸ್ಯಾಟಿಸ್ಫ್ಯಾಕ್ಷನ್ಸ್ ಆಗುತ್ತೆ. ಕ್ಲಿಯರ್? ಸೊ ಇನ್ ಕೇಸ್ ಎಕ್ಸ್ಪೆಕ್ಟೆಡ್ ಸರ್ವಿಸ್ ಇಸ್ ಮೋರ್ ದ್ಯಾನ್ ಪರ್ಸೀವ್ಡ್ ಸರ್ವಿಸ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಆಗುತ್ತೆ. ಪರ್ಸೀವ್ಡ್ ಸರ್ವಿಸ್ ಅಂತಂದರೆ ಆ್ಯಕ್ಚುಲ್ ಆಗಿ ಅವ್ರು ರಿಸೀವ್ ಮಾಡ್ಕೊಂಡಿರೋದೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋದಕ್ಕಿಂತನೂ ಕಡಿಮೆ ಇದೆ ಅಂತಂದರೆ ಕ್ವಾಲಿಟಿ. ಸೊ ಅದೇನಾಗುತ್ತೆ? ಕಸ್ಟಮರಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಕ್ಲಿಯರ್? ಸೊ ಅದನ್ನೇ ಹೇಳ್ತಾ ಇರೋದು. ಕಸ್ಟಮರ್ ಗ್ಯಾಪ್ ಅಂದರೆ ಏನು ಅಂತಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಕಸ್ಟಮರ್ ಎಕ್ಸ್ಪೆಕ್ಟೆಡ್ ಸರ್ವಿಸ್ ಆ್ಯಂಡ್ ಕಸ್ಟಮರ್ ಪರ್ಸೀವ್ಡ್ ಸರ್ವಿಸ್. ಕ್ಲಿಯರ್? ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಪರ್ಸೀವ್ಡ್ ಸರ್ವಿಸ್ ಏನಾದರೂ ಲೆಸ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಸರ್ವಿಸ್ ಇದ್ದರೆ ಕಸ್ಟಮರ್ಸ್ಗೆ ಏನು ಕ್ರಿಯೇಟ್ ಆಗುತ್ತೆ? ಡಿಸ್ಸ್ಯಾಟಿಸ್ಫ್ಯಾಕ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಎಕ್ಸ್ಪೆಕ್ಟೆಡ್ ಸರ್ವಿಸ್ ಇಸ್ ಮೋರ್ ದ್ಯಾನ್ ಪರ್ಸೀವ್ಡ್ ಸರ್ವಿಸ್ ಅಂತ ಬಂದಾಗ ಸೊ ಅದೇನಾಗುತ್ತೆ? ಸ್ಯಾಟಿಸ್ಫ್ಯಾಕ್ಷನ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಕ್ಲಿಯರ್? ಸೊ ಇದೆರಡು ಪಾಯಿಂಟು ನೆನ್ಪಿಟ್ಕೊಳ್ಳಿ. ಸೊ ಕಸ್ಟಮರ್ ಗ್ಯಾಪ್ ಅಂಡರ್ ದ ಸರ್ವಿಸ್ ಮಾರ್ಕೆಟ್ ಅಂದರೆ ಇಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಸ್ಟಮರ್ ಎಕ್ಸ್ಪೆಕ್ಟೆಡ್ ಸರ್ವಿಸ್ ಆ್ಯಂಡ್ ದ ಕಸ್ಟಮರ್ ಪರ್ಸೀವ್ಡ್ ಸರ್ವಿಸ್. ಆ್ಯಕ್ಚುಲಾಗಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಆ್ಯಕ್ಚುಲಾಗಿ ಅವರಿಗೆ ಸಿಕ್ಕಿರುವಂಥದ್ದು. ಕ್ಲಿಯರ್? ಸೊ ಅವೆರಡಕ್ಕೆ ಇರುವಂತಹ ಡಿಫ್ರೆನ್ಸನ್ನು ನಾವು ಕಸ್ಟಮರ್ ಗ್ಯಾಪ್ ಅಂತ ಕರಿತೀವಿ ಇನ್ ಸರ್ವಿಸ್ ಮಾರ್ಕೆಟಿಂಗ್. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 95. ಸೊ ಕನ್ಸಿಡರ್ ದ ಅಸೆಷನ್ ಆ್ಯಂಡ್ ರೀಸನ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅಸೆಷನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಮಾರ್ಕೆಟಿಂಗ್ ಈಸ್ ಫೋಕಸ್ ಆನ್ ಔಟ್ಸೈಡ್ ಇನ್ಸೈಡ್ ಪ್ರಾಸ್ಪೆಕ್ಟಿವ್ಸ್. ಓಕೆ, ಸೊ ಔಟ್ಸೈಡನ್ನು ಫೋಕಸ್ ಮಾಡುತ್ತೆ ಮಾರ್ಕೆಟಿಂಗ್, ಇನ್ಸೈಡ್ ಕೂಡ ಫೋಕಸ್ ಮಾಡುತ್ತೆ. ಅದನ್ನ ನಿಮಗೆ ಗೊತ್ತಿರುತ್ತೆ. ಸೊ ಮಾರ್ಕೆಟಿಂಗ್ ಅಂತಂದರೆ ಅದು ಇಂಟರ್ನಲ್ಲಿ ಮ್ಯಾನೇಜ್ಮೆಂಟ್ ಆಗಿರೋ ವರ್ಕ್ ಮಾಡುತ್ತೆ ಅದು, ಯಾಕಂದರೆ ಪ್ರೊಡಕ್ಷನ್ ಎಲ್ಲ ಇರುತ್ತೆ. ಸೊ ಪ್ರೊಡಕ್ಷನ್ ಅಂತ ಇಂಟರ್ನಲ್ ಆಗೂ ವರ್ಕ್ ಮಾಡುತ್ತೆ. ಆ್ಯಂಡ್ ಎಕ್ಸ್ಟರ್ನಲ್ ಅಂತ ಬಂದಾಗ ಸೆಲ್ಲಿಂಗ್ ಅಂತಲೂ ಕೂಡ ವರ್ಕ್ ಮಾಡುತ್ತೆ. ಓಕೆ, ಸೊ ಮಾರ್ಕೆಟಿಂಗ್ ಔಟ್ಸೈಡು ಇರುತ್ತೆ, ಇನ್ಸೈಡ್ ಪ್ರಾಸ್ಪೆಕ್ಟಿವ್ಸಲ್ಲೂ ಫೋಕಸ್ ಮಾಡುತ್ತೆ. ಆ್ಯಂಡ್ ರೀಸನ್ಸ್ ಅಂತ ಕೊಟ್ಟಿದ್ದಾರೆ. ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಹೋಲ್ಡ್ ದ ಪ್ರಿನ್ಸಿಪಲ್ ಆಫ್ ಕೇವಿಯಟ್ ವೆಂಡರ್ ಅಂತ. ಓಕೆ, ಎಸ್ ಅಂದರೆ ಲೆಟ್ ದ ಸೆಲ್ಲರ್ ಬಿಹೇವಿಯರ್ ಅಂತ. ಸೊ ನೀವು ಇದನ್ನು ಕೇವಿಯಟ್ ವೆಂಡರ್ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಸೊ ಇದನ್ನು ಕೂಡ ನಿಮಗೆ ಡೈರೆಕ್ಟಾಗಿ ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ 1930 ನಿಮಗೆ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಅಂತ ಬರುತ್ತೆ. ಸೊ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಬಾರಿ ಅದರಿಂದನೂ ಕೂಡ ಕ್ವೆಶನ್ಸನ್ನು ಕೇಳಿದ್ದಾರೆ. ಓಕೆ, ಎಸ್. So that's why the both of statement are correct. So market follows outside and inside approach. So marketing begins with the customer needs, then design the products. ಓಕೆ, ಸೊ ಅದು ಇನ್ಸೈಡ್ ಆಗಿ ವರ್ಕ್ ಫೋಕಸ್ ಮಾಡುತ್ತೆ, ಔಟ್ಸೈಡ್ ಆಗು ವರ್ಕ್ ಮಾಡುತ್ತೆ. ಸೊ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಈಸ್ ಬೇಸ್ಡ್ ಆನ್ ಅ ಕೇವಿಯಟ್ ವೆಂಡರ್ ಅಂತಂದರೆ ಸೊ ಲೆಟ್ ದ ಸೆಲ್ಲರ್ ಬಿವೇರ್. ಓಕೆ, ಸೊ ಸೆಲ್ಲರ್ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ಕ್ವಾಲಿಟಿ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ಸ್. ಸೆಲ್ಲರ್ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂತ. ಓಕೆ, ಸೊ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್.
ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 96, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಪಲ್ಸ್ ಬೈಯಿಂಗ್ ಬಿಹೇವಿಯರ್. ಸೊ ಇಂಪಲ್ಸ್ ಬೈಯಿಂಗ್ ಬಿಹೇವಿಯರ್ದ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನಿಮಗೆ ಇಂಪಲ್ಸ್ ಬೈಯಿಂಗ್ ಬಿಹೇವಿಯರ್ ಅಥವಾ ಬೈಯಿಂಗ್ ಅಂದರೆ ಏನು ಅಂತ ಗೊತ್ತಿರಬೇಕು. ಇಂಪಲ್ಸ್ ಬೈಯಿಂಗ್ ಅಂದರೆ ಸೊ ಸಡನ್ ಅಥವಾ ಇಮೋಷನಲ್ ಆಗಿ ಅಥವಾ ಅನ್ಪ್ಲಾನೆಡ್ ಮಾಡದೆ ಇನ್ವಾಲ್ವ್ಮೆಂಟೇ ಇಲ್ಲದೇ ನೀವು ಅದನ್ನು ಬೈ ಮಾಡುವಂಥದ್ದು. ಇಟ್ ಇನ್ವಾಲ್ವ್ಸ್ ಮಿನಿಮಮ್ ಥಿಂಕಿಂಗ್ ಆರ್ evaluations. That is what impulse buying behavior. So that's why the correct answer is first options, low involvement of buying decisions, decision making of the ಕಸ್ಟಮರ್ಸ್. ಅಲ್ಲಿ ಸಡನ್ ಆಗಿ ನೀವು ಅದನ್ನು ಬೈ ಮಾಡ್ತೀರಾ. ಸೊ ನೀವು ಮೊದಲೇ ಪ್ಲ್ಯಾನಿಂಗ್ ಮಾಡಿರಲ್ಲ ಅಥವಾ ಎಮೋಷನಲ್ ಆಗಿ ನೀವು ಅದನ್ನು ಬೈ ಮಾಡ್ತೀರಾ ಅಥವಾ ನಿಮಗೆ ಪ್ಲ್ಯಾನೇ ಇರಲ್ಲ, ಒಂದು ಸ್ಟ್ರಕ್ಚರ್ಡ್ ಆಗಿ ಅದು ಅವಶ್ಯಕತೆಯೂ ಇರಲ್ಲ, ನೀವು ಅನ್ಪ್ಲಾನ್ಡ್ ಆಗಿ ಅದನ್ನು ಪರ್ಚೇಸ್ ಮಾಡ್ತೀರಾ. ಸೊ ಅದರ್ವೈಸ್ ಅದಕ್ಕೆ ಇನ್ವಾಲ್ವ್ಮೆಂಟೇ ಇರಲ್ಲ, ನಿಮ್ಮದು ಲೋ ಇನ್ವಾಲ್ವ್ಮೆಂಟ್ ಇದ್ರೂ ಯಾರ್ದೋ ಫೋರ್ಸಿಂದ ಅದನ್ನು ಪರ್ಚೇಸ್ ಮಾಡಿರ್ತೀರಾ ಅಥವಾ ಮಿನಿಮಮ್ ಥಿಂಕ್ ಮಾಡಿರ್ತೀರಾ ಅಥವಾ ಇವಾಲ್ಯೂಯೇಷನ್ ಮಾಡದೇ ಇರ್ತೀರಾ. ಸೊ ಹಂಗಾಗಿದ್ರು ನೀವು ಅದನ್ನು ಪರ್ಚೇಸ್ ಮಾಡ್ತೀರಾ. ಸೊ ದಟ್ ಈಸ್ ವಾಟ್ ಇಂಪಲ್ಸ್ ಬೈಯಿಂಗ್ ಬಿಹೇವಿಯರ್. ಓಕೆ, ಸೊ ಲೋ ಇನ್ವಾಲ್ವ್ಮೆಂಟ್ ಆಫ್ ಬೈಯಿಂಗ್ ಡಿಸಿಷನ್ಸ್ ಆಫ್ ದ ಕಸ್ಟಮರ್, ದಟ್ ಈಸ್ ದ ರೈಟ್ ಆನ್ಸರ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 97. Okay, so dividing the heterogeneous customer group into homogeneous factors in a marketing management is called what ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ನಿಮಗೆ ಸಾಕಷ್ಟು ಬಾರಿ ಕ್ವೆಶನ್ಸನ್ನು ಕೇಳಿದ್ದಾರೆ. ಸೊ ಮಾರ್ಕೆಟ್ ಸಿಗ್ಮೆಂಟ್ ಆ್ಯಂಡ್ ಟೈಪ್ಸ್ ಆಫ್ ಸಿಗ್ಮೆಂಟೇಷನ್ಸ್ ಅಂತ ಬರುತ್ತೆ ನಿಮಗೆ. ಸೊ ಅದ್ರ ಮೇಲೆ ಪ್ರತಿ ಬಾರಿನೂ ನಿಮಗೆ ನೆಟ್ KCET ಕ್ವೆಶನ್ಸನ್ನು ಕೇಳ್ತಾ ಇದ್ದಾರೆ. ಓಕೆ, ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ನಂಬರ್ 3. ಸೊ ಹೆಟ್ರೋಜಿನಿಯಸ್ ಕಸ್ಟಮರ್ಸ್ ಗ್ರೂಪನ್ನು ಹೋಮೋಜಿನಿಯಸ್ ಫ್ಯಾಕ್ಟರ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಅದನ್ನು ಏನಂತ ಕರೀತಾರೆ? ಮಾರ್ಕೆಟ್ ಸಿಗ್ಮೆಂಟೇಷನ್ಸ್ ಅಂತ ಕರೀತಾರೆ. ಸೊ ಮಾರ್ಕೆಟ್ ಸಿಗ್ಮೆಂಟೇಷನ್ಸ್ ಮೀನ್ಸ್ ಡಿವೈಡಿಂಗ್ ಹೆಟ್ರೋಜಿನಿಯಸ್ ಮಾರ್ಕೆಟ್ ಇಂಟು homogeneous group based on income, age, behavior, geography. Okay, so that's why market segmentations is a right answer. So next question number 98. Yes, question number 98 ಅಲ್ಲಿ ಏನು ಹೇಳ್ತಾ ಇದ್ದಾರೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವುದು ಸರಿಯಲ್ಲ. ಸೊ ಅದನ್ನು ನೀವು ನೋಡ್ಕೋಬೇಕು. ಅದು ನೀವು ಕ್ವೆಶನ್ ಓದಬೇಕಾದ್ರೆ ಯಾವ್ದು ಕರೆಕ್ಟು ಅಂತ ಹುಡುಕ್ಬೇಡಿ ಆಮೇಲೆ. ಓಕೆ, ಸೊ ನಾಟ್ ಕೇಳಿದಾರಾ, ಫಾಲ್ಸ್ ಕೇಳಿದಾರ, ಅದನ್ನು ಒಂದ್ಸಲ ಕ್ವೆಶನ್ಸನ್ನು ಕರೆಕ್ಟಾಗಿ ಓದಿ, ಎಲ್ಲ ಆಪ್ಷನ್ಸನ್ನು ಓದಿ. ಓಕೆ, ಸೊ ನಿಮಗೆ 100% ಗೊತ್ತಿದ್ರೂ ಕೂಡ ಎಲ್ಲ ಆಪ್ಷನ್ಸ್ ಬಗ್ಗೆ ಫಾಸ್ಟಾಗಿ ಕ್ವಿಕ್ಕಾಗಿ ನೀವು ಓದಿ ಅರ್ಥ ಮಾಡ್ಕೋಬೇಕು. ಸೊ ಬ್ಲೈಂಡಾಗಿ ಯಾವುದಕ್ಕೂ ಒಂದಕ್ಕೆ ಹಾಕಬಾರ್ದು. ಓಕೆ, ಯಾಕಂದರೆ 2 ಮಾರ್ಕ್ಸಲ್ಲಿ ಕೂಡ ನಿಮ್ಮ KCET ನೆಟ್ ಅಥವಾ ನಿಮ್ಮ JRF ಲೂಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಈಗಿರುವಂಥ ಕಾಂಪಿಟೇಷನ್ಸಲ್ಲಿ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪ್ಲೇ ದ ಕ್ರೂಷಿಯಲ್ ರೂಲ್. ಸೊ ದಟ್ಸ್ ವೈ ನೀವು ಅದನ್ನು ಕರೆಕ್ಟಾಗಿ ಆಪ್ಷನ್ಸ್ ಕೂಡ ಓದ್ಕೋಬೇಕಾಗತ್ತೆ. ಕ್ಲಿಯರ್? ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸರ್ವಿಸ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಕೊಟ್ಟಿದ್ದಾರೆ. ಸರ್ವಿಸ್ ಅಂತ ಬಂದಾಗ ಅದು ಇಂಟ್ಯಾಂಜಿಬಲ್ ಆಗಿರುತ್ತೆ, ನಿಮಗೆ ಕಣ್ಣಿಗೆ ಕಾಣಲ್ಲ, ಇನ್ಸೆಪರೇಬಲ್ ಆಗಿರುತ್ತೆ, ಅದನ್ನು ನೀವು ಸಪ್ರೇಟ್ ಮಾಡೋದಕ್ಕಾಗಲ್ಲ, ಆ್ಯಂಡ್ ಪೆರಿಷಬಲ್ ಆಗಿರುತ್ತೆ. ಸೊ ಅದು ಅನ್ಪೆರಿಷಬಲ್ ಅಲ್ಲ, ಸೊ ಪೆರಿಷಬಲ್ ಆಗಿರುತ್ತೆ. ಸೊ ಆವಾಗಲೇ ತೊಗೋಬೇಕು ನೀವು. ವೇರಿಯಬಲ್ಸ್ ಆಗಿರುತ್ತೆ, ಹೆಟ್ರೋಜಿನಿಯಸ್ ಆಗಿರುತ್ತೆ. ಸೊ ಸರ್ವಿಸ್ ಈಸ್ ಇನ್ವೇರಿಯಬಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಡೆಫಿನೆಟ್ಲಿ ಸರ್ವಿಸ್ ಇಸ್ ಅ ವೇರಿಯಬಲ್. ಹೆಟ್ರೋಜಿನಿಯಸ್ ಅದು ಬೇರೆ ಬೇರೆ ಥರ ಇರುತ್ತೆ, ಎಲ್ಲ ಸರ್ವಿಸ್ ಒಂದೇ ರೀತಿ ಇರಲ್ಲ. ಸೊ ದಟ್ಸ್ ವೈ the first one is correct. In service marketing, service was invariable in a nature. That is the right answer. ಅವರು ವೇರಿಯಬಲ್ ಅಂತ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ನಾಟ್ ಕರೆಕ್ಟ್ ಅಂತ ಕೇಳಿರೋದ್ರಿಂದ ಇನ್ವೇರಿಯಬಲ್ ಇನ್ ನೇಚರ್ ಅಂತ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಯಲ್ ಆಗಿ ಸರ್ವಿಸ್ ಮಾರ್ಕೆಟಿಂಗ್ ಈಸ್ ಅ ವೇರಿಯಬಲ್ ಇನ್ ನೇಚರ್. ಇಂಟ್ಯಾಂಜಿಬಲ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ರೈಟ್. ಆ್ಯಂಡ್ ಪೆರಿಷಬಲ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ರೈಟ್. ಇನ್ಸೆಪರಬಲ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ರೈಟ್. ದಿಸ್ ಇಸ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಸರ್ವಿಸಸ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 99. ಗ್ರೀನ್ ಮಾರ್ಕೆಟಿಂಗ್ ಕನ್ಸಿಸ್ಟ್ ಆಫ್. ಗ್ರೀನ್ ಮಾರ್ಕೆಟಿಂಗ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಿಂದನೇ ತೆಗೆದಿದ್ದಾರೆ ಕ್ವೆಶನ್ಸು. ಆರಾಮಾಗಿ ನೀವು ಕ್ವೆಶನ್ಸ್ನ ಓದ ತಕ್ಷಣ ಗ್ರೀನ್ ಮಾರ್ಕೆಟಿಂಗ್ ಬಗ್ಗೆ ಆಪ್ಷನ್ಸ್ ಓದಿದ್ರೆ ಡೆಫಿನೆಟಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಗ್ರೀನ್ ಮಾರ್ಕೆಟ್ ಅಂದ್ರೇನು? ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್, ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಆ್ಯಂಡ್ ಗ್ರೀನ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ದಟ್ಸ್ ವೈ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇನ್ನೆಲ್ಲದರಲ್ಲೂ ನಿಮಗೆ ಗ್ರೀನ್ ಹೌಸ್ ಇನ್ಕ್ರೀಸ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾಟ್ ಎಕೋ ಫ್ರೆಂಡ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1 ನೀವು ಎಲಿಮಿನೇಟ್ ಮಾಡಿದ್ದೀರಾ. ಇಲ್ಲಿ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಇದನ್ನು ಎಲಿಮಿನೇಟ್ ಮಾಡ್ತೀರಾ. ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಐ ರೇಟ್ ಆಫ್ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಇದು ಕೂಡ ಎಲಿಮಿನೇಟ್ ಮಾಡ್ತೀರಾ. ಸೊ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್, ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಮತ್ತು ಗ್ರೀನ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ದಟ್ಸ್ ವೈ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಏನು ಕಷ್ಟ ಅಂದ್ಕೊಳ್ಳೋದು ಅಥವಾ ನೀವು ಇದಕ್ಕೆ ಫಿಲಿಪ್ ಕೋಟ್ಲರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬುಕ್ಕನ್ನು ರೆಫರ್ ಮಾಡಿರಬೇಕು ಆ ಥರ ಏನಿಲ್ಲ. ಅದು ವೆರಿ ಸಿಂಪಲ್. ಸೊ ನೀವು ಕ್ವೆಶನ್ನ ಓದಿ 4 ಆಪ್ಷನ್ಸ್ನ ಕರೆಕ್ಟಾಗಿ ಓದ್ಕೊಂಡಿದ್ದೀರಾ ಅಂದರೆ ಸಾಕು. ಈ ಕ್ವೆಶನ್ಸ್ಗೆ ನೀವು ಡೆಫಿನೆಟ್ ಆಗಿ ಕರೆಕ್ಟ್ ಆನ್ಸರನ್ನು
ಮಾಡ್ಬೋದು. ಕ್ಲಿಯರ್? ಸೊ ಎಸ್, ಗ್ರೀನ್ ಮಾರ್ಕೆಟಿಂಗ್ ಇನ್ಕ್ಲೂಡ್ಸ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್, ರಿನ್ಯೂವೇಬಲ್ ಎನರ್ಜಿ ಯೂಸ್ ಆ್ಯಂಡ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಸೊ ಅದರ್ ಆಪ್ಷನ್ಸ್ ಇನ್ಕ್ಲೂಡ್ ದ ಪೊಲ್ಯೂಷನ್ಸ್ ಆಸ್ ವೆಲ್ ಆಸ್ ದ ಪ್ಲಾಸ್ಟಿಕ್. ಸೊ ದಟ್ಸ್ ವೈ ಆಲ್ ಆರ್ ಇನ್ಕರೆಕ್ಟ್. ಎಸ್. ಸೊ ನೆಕ್ಸ್ಟ್ ಫೈನಲಿ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ 2025 KCET ಕ್ವೆಶನ್ ಪೇಪರ್ ಡೀಟೇಲ್ ಅನಾಲಿಸಿಸ್ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್ ನಂಬರ್ 100. ಸೊ ನೆಕ್ಸ್ಟ್ ನಾನು ಯಾವುದಾದ್ರೂ ಟಾಪಿಕ್ ಮೇಲೆ ಕಂಪ್ಲೀಟ್ ಸಿಲೆಬಸ್ಸನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ನಿಮ್ಮ ಜನರಲ್ ಪೇಪರ್, ಟೀಚಿಂಗ್, ರಿಸರ್ಚ್, ಕಮ್ಯುನಿಕೇಷನ್ಸ್, DA. ಸೊ ಯಾವುದಾದ್ರೂ ಒಂದು ಟಾಪಿಕನ್ನು ತೊಗೊಂಡು ಅಥವಾ ICT, ಯಾವುದಾದ್ರು ಒಂದು ಟಾಪಿಕನ್ನು ತೊಗೊಂಡು ಐ ಮೀನ್ ಒಂದು ಯೂನಿಟನ್ನು ತೊಗೊಂಡು ಅದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಎಸ್. Sorry. The 3 generic competitive strategies, namely overall cost leadership, differentiations and focus, developed by ಅಂತ ಯಾರಿಂದ ಡೆವಲಪ್ ಆಗಿದ್ದು. ಸಮಟೈಮ್ಸ್ 3 generic competitive strategies ಯಾರು ಡೆವಲಪ್ ಮಾಡಿದಂದರೆ, ಸೊ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಇದು ಮಾರ್ಕೆಟಿಂಗ್ ಬೇಸಿಕ್ ಕ್ವೆಶನ್ಸ್. ಇದನ್ನು ಮೈಕಲ್ ಹಿ ಪೋರ್ಟರ್ ಅಂತ. ಸೊ ಅದು ಯಾವುದನ್ನು ಡೆವಲಪ್ ಮಾಡಿದ್ದಾರೆ ಸ್ಟ್ರಾಟಜೀಸ್ ಅಂತ ಕೇಳ್ತಾರೆ. ಕಾಸ್ಟ್ ಲೀಡರ್ಶಿಪ್. ಓಕೆ. ಸೊ ಕಾಸ್ಟ್ ಲೀಡರ್ಶಿಪ್ ಅದು ಕೂಡ ನಿಮಗೆ NETಲಿ ಸಾಕಷ್ಟು ಬಾರಿ ಕ್ವೆಶನ್ಸನ್ನು ಕೇಳಿದ್ದಾರೆ. ಡಿಫ್ರೆನ್ಷಿಯೇಷನ್ಸ್ ಆ್ಯಂಡ್ ಫೋಕಸ್. ಓಕೆ. ಸೊ ಈ 3 ಸ್ಟ್ರಾಟಜೀಸ್ನ ಡೆವಲಪ್ ಮಾಡಿದ್ದಾರೆ ಮೈಕಲ್ ಹಿ ಪೋರ್ಟರ್. 3 ಜನರಿಕ್ ಕಾಂಪಿಟೇಟಿವ್ ಅಂತ ಸ್ಟ್ರಾಟಜೀಸ್ ಅಂತ. ಓಕೆ. ಎಸ್, ಇಲ್ಲೇ ಇದೆ ನೋಡಿ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯಾರಿಂದ ಅದು ಡೆವಲಪ್ ಆಗಿದ್ದು ಅಂತ ಬಂದರೆ ಮೈಕಲ್ ಹಿ ಪೋರ್ಟರ್. ಓಕೆ. ಸೊ ಮಾರ್ಕೆಟಿಂಗ್ ಅಂತ ಬಂದಾಗ, ಸೊ ನೀವು ಔಟ್ ಆಫ್ 10 ಕ್ವೆಶನ್ಸ್ ಏನೋ ಕೇಳಿದ್ದಾರೆ ಅರೌಂಡ್. ಸೊ 10 ಕ್ವೆಶನ್ಸ್ಗೆ ನೀವು 10ಗೂ ಕೂಡ ಆರಾಮಾಗಿ ಆನ್ಸರನ್ನು ಮಾಡ್ಬೋದು. ಸೊ ಅದಕ್ಕೆ ನೀವು ದೊಡ್ಡ ದೊಡ್ಡ ಆಥರ್ ಬುಕ್ಕನ್ನು ರೆಫರ್ ಮಾಡಬೇಕಂತ ಇಲ್ಲ. ತುಂಬ ಬೇಸಿಕ್ಕಾಗಿ ನೀವು ಡಿಗ್ರಿಲಿ ಏನು ಓದಿರ್ತೀರ ಅಥವಾ ಮಾಸ್ಟರ್ಸಲ್ಲಿ ಏನು ಓದಿರ್ತೀರ, ಸೊ ಅದರ ಮೇಲೆ ನಿಮಗೆ ಡೈರೆಕ್ಟಾಗಿ ಕ್ವೆಶನ್ಸನ್ನು ಕೇಳಿದ್ದಾರೆ. ಓಕೆ. ಸೊ ಬಟ್ ನೀವು ಆಪ್ಷನ್ಸನ್ನು ಎಲ್ಲ ಓದಿ ಕರೆಕ್ಟಾಗಿ ಕ್ವೆಶನ್ಸನ್ನು ಅರ್ಥ ಮಾಡ್ಕೊಂಡಿದ್ರೆ ಡೆಫಿನೆಟಾಗಿ ಆನ್ಸರನ್ನು ಮಾಡ್ಬೋದು. ಎಸ್, ಇಷ್ಟು ನಿಮಗೆ KCET 2025 ಕ್ವೆಶನ್ಸನ್ನು ಡೀಟೇಲ್ ಅನಾಲಿಸಿಸನ್ನು ನಾನು ಕಾಮರ್ಸ್ಗೆ ಸಂಬಂಧಪಟ್ಟಿರುವಂಥ ಕ್ವೆಶನ್ಸನ್ನು ಅನಲೈಸ್ ಮಾಡಿದ್ದೀನಿ. ಓಕೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಯಾವುದಾದ್ರೂ ಕಾಮರ್ಸ್ ಸಬ್ಜೆಕ್ಟು ಮತ್ತು ಜನರಲ್ ಪೇಪರ್ ಸಬ್ಜೆಕ್ಟನ್ನು ತೊಗೊಂಡು ಒಂದು ಯೂನಿಟ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಆ್ಯಂಡ್ ಟೆಲಿಗ್ರಾಮಲ್ಲಿ ನಾನು ನಿಮಗೆ ಲಿಂಕ್ ಇದೆ ಚಾನಲಲ್ಲಿ. ಓಕೆ. ಆ ಲಿಂಕ್ ಮುಖಾಂತರ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಸೊ ಈಗಷ್ಟೇ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಆ್ಯಂಡ್ ನಿಮಗೆ ಆ ಟೆಲಿಗ್ರಾಮಲ್ಲಿ ಎಲ್ಲ ನೋಟ್ಸ್ PDF ನಾನು ಏನೇನು ಕ್ಲಾಸ್ ಮಾಡ್ತೀನಿ, ಸೊ ಅದನ್ನು ಮತ್ತೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಮತ್ತೆ ಅದನ್ನು PDF ಮಾಡಿಕೊಂಡು ಅದೆಲ್ಲ ತಲೆನೋವು ಬೇಡ. ಸೊ ನಾನು ಡೈರೆಕ್ಟಾಗಿ ನಿಮಗೆ ಟೆಲಿಗ್ರಾಮ್ಗೆ ಹಾಕ್ತೀನಿ. ಸೊ ಅಲ್ಲಿ ನೀವು ರೆಫರ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಐ ಹೋಪ್ ನಿಮಗೆ ಕ್ಲಾಸ್ ಯೂಸ್ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಬೈ ಬೈ, ಟೇಕ್ ಕೇರ್.